ತುಮಕೂರು ಜಿಲ್ಲೆಯಲ್ಲಿ ಮಲ್ಲಗತ್ತಿ ಅಂತ ಒಂದು ಸಣ್ಣ ಹಳ್ಳಿ. ಅಲ್ಲಿ ರಾಮಣ್ಣ ಅಂತ ಒಬ್ಬ ರೈತ ಇರುತ್ತಾನೆ. ಅವನ ಹೆಂಡತಿ ಗೌರಿ, ಮಕ್ಕಳು ಶಾಂತ, ಮಧು ಮತ್ತು ಶೇಖರ್. ರಾಮಣ್ಣನದು ದೊಡ್ಡ ಕುಟುಂಬ. ಕೃಷಿ ಇವರ ಜೀವನ. ರಾಮಣ್ಣ ಕಠಿಣ ಪರಿಶ್ರಮಿ ಕೃಷಿಕ. ಅವನ ಹತ್ತಿರ ಎಕರೆ ಗಟ್ಟಲೆ ಜಮೀನು ಇರುತ್ತೆ. ರಾಮಣ್ಣ ತುಂಬಾ ಒಳ್ಳೆ ಮನಸ್ಸು ಇರುವ ವ್ಯಕ್ತಿ, ಕಷ್ಟಜೀವಿ. ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೊಲಕ್ಕೆ ಹೋದರೆ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದ. ಕೆಲಸ ಮುಗಿಯುವವರೆಗೂ ಕೂಡ ಊಟ ನೀರು ಮುಟ್ಟುತ್ತಿರಲಿಲ್ಲ. ಅವನ ಹೆಂಡತಿ ಗೌರಿ ಕೂಡ ಅವನ ಹಾಗೆ ಮನೆ ಮಕ್ಕಳು ಅಂತ ಎಲ್ಲ ಜವಾಬ್ದಾರಿಯನ್ನ ಅಷ್ಟೇ ಚೆನ್ನಾಗಿ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು, ಜೊತೆಗೆ ಗಂಡನಿಗೆ ಜಮೀನಿನ ಕೆಲಸದಲ್ಲಿ ಕೂಡ ಕೈ ಜೋಡಿಸುತ್ತಿದ್ದಳು. ಮೊದಲ ಮಗ ಮಧು ಸಿಟಿನಲ್ಲಿ ಕಾಲೇಜಿಗೆ ಸೇರಿ ಡಿಗ್ರಿ ಮುಗಿಸಿರುತ್ತಾನೆ. ಒಂದು ದಿನ ತನ್ನ ತಂದೆಗೆ, ಅಪ್ಪ ಇನ್ನು ಎಷ್ಟು ದಿನ ಅಂತ ಹಳೆಯ ಪದ್ಧತಿನಲ್ಲಿ ಹೊಲದ ಕೆಲಸ ಮಾಡ್ತೀರಾ? ಈಗ ಕಾಲ ಬದಲಾಗಿದೆ. ನಾವು ಕೂಡ ಹೊಸ ಪದ್ಧತಿಯಿಂದ ಹೊಲದ ಕೆಲಸ ಮಾಡಿದ್ರೆ ಬೆಳೆ ಚೆನ್ನಾಗಿ ಬರುತ್ತೆ. ಒಂದು ಟ್ರ್ಯಾಕ್ಟರ್ ತೆಗೆದುಕೊಳ್ಳೋಣ, ಅದರಿಂದ ಉಳುಮೆ ಮಾಡಿದ್ರೆ ಅದರ ಜೊತೆ ಕೆಲವೊಂದು ಹೊಸ ಪದ್ಧತಿಯಿಂದ ಬೆಳೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ. ಅದಕ್ಕೆ ರಾಮಣ್ಣ ಹೇಳಿದ, ನೋಡು ಮಧು, ನಮಗೆ ಹೊಸ ಪದ್ಧತಿ ಅವಶ್ಯಕತೆ ಇಲ್ಲ. ನಮ್ಮ ತಾತ ಮುತ್ತಾತನ ಕಾಲದಿಂದ ಹೇಗೆ ಜಮೀನು ಕೆಲಸ ನಡೀತಿದೆ, ನಾನು ಕೂಡ ಹಾಗೆ ಮಾಡ್ತೀನಿ. ಭೂಮಿ ನಮ್ಮ ತಾಯಿ ಇದ್ದ ಹಾಗೆ ಇಷ್ಟು ದಿನಗಳಿಂದ ಹಳೆಯ ಪದ್ಧತಿಯಲ್ಲಿ ಜಮೀನಿನಲ್ಲಿ ಬೆಳೆ ಬೆಳಿತಿದ್ದೀನಿ, ಚೆನ್ನಾಗಿ ಬೆಳೆ ಬರ್ತಿದೆ. ಹೀಗಿರುವಾಗ ಯಾವ ಹೊಸ ಪದ್ಧತಿಯೂ ನಮಗೆ ಬೇಡ ಅಂದ. ಇದನ್ನು ಕೇಳಿದ ಮಧು ಏನೂ ಮಾತಾಡದೆ ಸುಮ್ಮನಾದ. ಮಗಳು ಶಾಂತ್, ಅವಳ ಹೆಸರಿಗೆ ತಕ್ಕ ಹಾಗೆ ಶಾಂತ್ ಸ್ವಭಾವ. ತಾಯಿಗೆ ಮನೆ ಕೆಲಸದಲ್ಲಿ ಹೊಲದ ಕೆಲಸದಲ್ಲಿ ಸಹಾಯ ಮಾಡುತ್ತಾ ಒಳ್ಳೆ ಮಗಳಾಗಿ ಇರುತ್ತಾಳೆ. ಆದರೆ ಅವಳಿಗೆ ಒಂದು ಕನಸು ಇರುತ್ತೆ, ಒಳ್ಳೆಯ ಹುಡುಗನ ಜೊತೆ ಮದುವೆ ಆಗಬೇಕು, ಅವನ ಜೊತೆ ಚೆನ್ನಾಗಿ ಜೀವನ ಮಾಡಬೇಕು ಅಂತ. ಇನ್ನು 3ನೇ ಮಗ ಶೇಖರ, ಅವನಿಗೆ ಓದೋದಕ್ಕೆ ಆಸಕ್ತಿ ಇರುವುದಿಲ್ಲ. ಅವನಿಗೆ ಜಮೀನಿನಲ್ಲಿ ಕೆಲಸ ಮಾಡಬೇಕು, ಚೆನ್ನಾಗಿ ಬೆಳೆ ಬೆಳಿಬೇಕು ಅನ್ನೋ ಕನಸು. ಅದಕ್ಕೆ ಆಧುನಿಕ ರೀತಿಯಲ್ಲಿ ಬೆಳೆ ಬೆಳೆಯುವುದನ್ನ ಕಲಿತುಕೊಳ್ತಾ ಇರುತ್ತಾನೆ. ಒಂದು ದಿನ ಆ ಹಳ್ಳಿಯಲ್ಲಿ ಜೋರಾಗಿ ಮಳೆ ಬರುತ್ತೆ. ಇದ್ರಿಂದ ಎಲ್ಲರ ಬೆಳೆ ಕೂಡ ಹಾಳಾಗತ್ತೆ. ಇದನ್ನ ನೋಡಿದ ರಾಮಣ್ಣ ಏನು ಮಾಡಬೇಕು ಅಂತ ಗೊತ್ತಾಗದೆ ತಲೆಯ ಮೇಲೆ ಕೈ ಹೊತ್ತು ಕೂತುಕೊಳ್ತಾನೆ. ಅದೇ ಸಮಯಕ್ಕೆ ಸಾಲ ಕೊಟ್ಟ ಸಾಲಗಾರರು ಕೂಡ ಮನೆ ಹತ್ತಿರ ಬಂದು ಕೊಟ್ಟ ಸಾಲ ವಾಪಸ್ ಕೊಡೋದಕ್ಕೆ ಜಗಳ ಮಾಡಿ ಹೋಗ್ತಾರೆ. ಇದನ್ನೆಲ್ಲ ನೋಡಿದ ಮಧು ಇನ್ನು ಸುಮ್ಮನೆ ಇದ್ದರೆ ಆಗುವುದಿಲ್ಲ ಅಂತ ತಾನೇ ಒಂದು ಡ್ರೋನ್ ತಂದು ಮೊದಲು ತನ್ನ ಜಮೀನಿನ ಮಣ್ಣನ್ನು ಪರೀಕ್ಷೆ ಮಾಡಿಸಿ ಅದರಲ್ಲಿ ಯಾವ ಬದಲಾವಣೆ ಮಾಡಬೇಕು, ಯಾವ ರೀತಿ ಬೆಳೆಯನ್ನ ಬೆಳೆಯಬೇಕು ತಿಳಿದುಕೊಂಡು ಹಾಗೆ ಮಾಡುತ್ತಾನೆ. ಮೊದಲು ರಾಮಣ್ಣ ಇದಕ್ಕೆ ಅಡ್ಡಿಪಡಿಸ್ತಾನೆ, ಆದರೆ ಮನೆಯವರ ಮಾತಿಗೆ ಸುಮ್ಮನಾಗುತ್ತಾನೆ. ಹೊಸ ವಿಧಾನದಿಂದ ಬೆಳೆಯನ್ನ ಬೆಳೆಯೋದ್ರಿಂದ ಬೆಳೆ ಕೂಡ ಚೆನ್ನಾಗಿ ಬರುತ್ತೆ. ಇದ್ರಿಂದ ಅವರ ಸಾಲ ಕೂಡ ತೀರಿಸಿಕೊಳ್ತಾರೆ. ಇದ್ರಿಂದ ರಾಮಣ್ಣ ತುಂಬಾ ಖುಷಿಯಾಗಿ ಮಗನಿಗೆ ಶಾಬಾಷ್ ಅಂತ ಹೇಳ್ತಾನೆ. ಇದನ್ನು ನೋಡಿದ ಊರಿನ ಜನ ಕೂಡ ಮಧು ಸಾಧನೆ ಬಗ್ಗೆ ಪ್ರಶಂಸೆ ಹೇಳುತ್ತಾರೆ ಮತ್ತು ಅವನ ಹತ್ತಿರ ಆಧುನಿಕ ರೀತಿಯ ಪದ್ಧತಿ ಬಗ್ಗೆ ತಿಳಿದುಕೊಂಡು ಅವರು ಕೂಡ ಅದನ್ನ ಅಳವಡಿಸಿಕೊಂಡು ಹಾಗೆ ಬೆಳೆ ಬೆಳೆಯುವುದಕ್ಕೆ ಶುರು ಮಾಡುತ್ತಾರೆ. ರಾಮಣ್ಣನ ಮಗನ ಮಾರ್ಗದರ್ಶನದಲ್ಲಿ ಹಳ್ಳಿಯ ಇತರ ರೈತರು ಹೊಸ ವಿಧಾನಗಳನ್ನು ಸ್ವೀಕರಿಸಿದರು. ರಾಮಣ್ಣನು ನವೀಕರಣವನ್ನು ಒಪ್ಪಿಕೊಂಡರೂ ತನ್ನ ಮಣ್ಣಿನ ಅಭಿಮಾನವನ್ನು ಕಳೆಕೊಳ್ಳಲಿಲ್ಲ. ಗೌರಿ ಕುಟುಂಬವನ್ನು ಅಕ್ಕರೆಯಿಂದ ಕಾಪಾಡಿದಳು. ಶಾಂತ ತನ್ನ ಕನಸುಗಳನ್ನು ಸಾಕಾರಗೊಳಿಸಲು ಹವ್ಯಾಸದ ಹೊತ್ತಿಗೆ ಸೇರಿದಳು. ಶೇಖರ್ ಹಳ್ಳಿಯ ರೈತರಿಗಾಗಿ ಗ್ರಾಮ ತಂತ್ರಜ್ಞಾನ ಕೇಂದ್ರ ತೆರೆಯಲು ಮುಂದಾದನು.